ಈ ಬಾರಿ ನನಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿದೆ. ಉತ್ತರ ಕನ್ನಡದ ಜನತೆಯ ಬದಲಾವಣೆಯನ್ನು ಬಯಸಿದ್ದಾರೆ. ಆ ಬದಲಾವಣೆ ಖಂಡಿತ ಈ ಬಾರಿ ಈಡೇರುತ್ತೆ. ಚುನಾವಣೆಯಲ್ಲಿ ನಾನು ಗೆಲ್ಲುವ ವಿಶ್ವಾಸವನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳಿ ಅಂಜಲಿ ನಿಂಬಾಳ್ಕರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. TV5 ಕನ್ನಡಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ 2 ಹಂತದಲ್ಲಿ ಪ್ರಚಾರವನ್ನು ಮುಗಿಸಿದ್ದೇನೆ. ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಜನ ನನ್ನನ್ನು ಖಂಡಿತವಾಗಿಯೂ ಕೂಡ ಬೆಂಬಲಿಸ್ತಾರೆ. ಒಂದು ಬದಲಾವಣೆಗಾಗಿ ಒಂದು ಚೇಂಜ್ಗೋಸ್ಕರ ಖಂಡಿತವಾಗಿಯೂ ಕೂಡ ಅವಕಾಶ ನೀಡ್ತಾರೆ. ಖಾನಾಪುರದಲ್ಲಿ ಈಗಾಗಲೇ ಆಸ್ಪತ್ರೆ ನಿರ್ಮಿಸಿ ತೋರಿಸಿದ್ದೇನೆ. ಅಂಥದ್ದೇ ಒಂದು ಅಭಿವೃದ್ಧಿಯ ಪರ್ವವನ್ನು ಇಟ್ಟುಕೊಂಡು ಈ ಬಾರಿ ಚುನಾವಣೆಗಿಳಿತಾ ಇದ್ದೇನೆ ಅಂತ ಹೇಳಿ ಅಂಜಲಿ ನಿಂಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಜೊತೆ ಉತ್ತರ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಅಂಜಲಿ ನಿಂಬಾಳ್ಕರ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಪ್ರಮುಖವಾಗಿ ಈ ಬಾರಿ ತಮಗೆ ಟಿಕೆಟನ್ನು ಕಾಂಗ್ರೆಸ್ ಕೊಟ್ಟಿದೆ. ಈಗಾಗಲೇ ತಾವು ಪ್ರಚಾರವನ್ನು ಕೂಡ ಆರಂಭಿಸಿದಿರಿ. ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗ್ತಿದೆ ಅಂತ ತಮಗೆ ಜಿಲ್ಲೆಯಲ್ಲಿ? ಪೂರ್ತಿ ಉತ್ತರ ಕನ್ನಡ ಜಿಲ್ಲೆ ಖಾನಾಪುರ, ಕಿತ್ತೂರು ಸೇರಿ ಈಗ 2 ರೌಂಡ್ಸ್ ನಮ್ಮದು ಆಗಿದೆ. ಎಲ್ಲ ಜನರದು ಒಂದೇ ಒಂದು ಅಭಿಪ್ರಾಯ ಇದೆ, ಈ ಬಾರಿ ಬದಲಾವಣೆ ಮಾಡಬೇಕು. ಈ ಬಾರಿ ಒಳ್ಳೆಯ ವಾತಾವರಣ ಕೂಡ ಕಾಂಗ್ರೆಸ್ ಪರ ಇದೆ. ಯಾಕೆಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಜನ ಸ್ವಯಂ ಪ್ರೇರಿತಾಗಿ ಬಂದು ಭೇಟಿಯಾಗಿ ನೀವು ಮುಂದೆ ಧೈರ್ಯವಾಗಿ ನಿಲ್ಲಿ, ನಾವು ಎಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ ಕೂಡ ಮಾತು ಬರ್ತಾ ಇದೆ. ಈಗ ಜಿಲ್ಲೆಯಲ್ಲಿ ಜ್ವಲಂತ ಸಮಸ್ಯೆಗಳಿದ್ದಾವೆ. ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ, ಜೊತೆಗೆ ಉದ್ಯೋಗಕ್ಕಾಗಿ ಯುವಕರು ಬೆಂಗಳೂರು ಇನ್ನಿತರ ಮಹಾನಗರಗಳಿಗೆ ಬರುವಂಥ ಒಂದು ಸಮಸ್ಯೆ ಇದೆ. ಇದೆಲ್ಲವನ್ನು ಕೂಡ ತಾವು ಭರವಸೆ ಕೊಡ್ತಾ ಇದ್ದಾರೆ ಜನರಿಗೆ, ಯಾವ ರೀತಿ ಅಂತ? ಖಂಡಿತ ಶಾಸಕಿಯಾಗಿ ಖಾನಾಪುರಲ್ಲಿ ಹಾಸ್ಪಿಟಲ್ ಕಟ್ಟಿ ತೋರಿಸಿದ್ದೀನಿ. ಇಲ್ಲಿ ಜನರ ಆಶೀರ್ವಾದದಿಂದ ಎಲ್ಲ ಮಂತ್ರಿ ಶಾಸಕರು ಮತ್ತು ಸಚಿವರು ಆಶೀರ್ವಾದದಿಂದ ಖಂಡಿತವಾಗಿ ನಾವು ಅಲ್ಲಿ ಕೂಡ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಕುಮಟಾದಲ್ಲಿ ಇಲ್ಲ ಅಂದರೆ ಸಿರ್ಸಿದಲ್ಲಿ ಎಲ್ಲಿ ಬೇಕೋ ಅಲ್ಲಿ ಮಾಡಿ ತೋರಿಸ್ತೀವಿ ಅಂತ ನನಗೆ ವಿಶ್ವಾಸ ಇದೆ. ಈ ಬಾರಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟನ್ನು BJP ಕೊಟ್ಟಿಲ್ಲ, ಕಾಗೇರಿ ಅವರು ಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಕಾಗೇರಿ ಅವರನ್ನ ಅಂದರೆ ಪ್ರಬಲವಾಗಿ ಅವ್ರಿಗೆ ಒಂದು ಗೆಲ್ಲುವಂಥ ಒಂದು ವಾತಾವರಣ ಇಲ್ಲ ಅನ್ನುವಂಥ ಒಂದು ಸ್ಥಿತಿಯು ಕೂಡ ಈಗಾಗಲೇ ಅಲೆ ಎದ್ದಿದೆ. ಜೊತೆಗೆ ಅನಂತಕುಮಾರ್ ಹೆಗಡೆ ಅವರು ಕಾಗೇರಿ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋಂಥ ಒಂದು ವಾತಾವರಣವು ಕೂಡ ಕ್ರಿಯೇಟ್ ಆಗಿದೆ. ಇದು ತಮಗೆ ಹೆಲ್ಪ್ ಆಗ್ತಾ ಇದೆಯಾ ಅಂತ? ನೋಡಿ, ಇಲೆಕ್ಷನಲ್ಲಿ ಯಾವುದು ಒಂದು ವಾತಾವರಣ ಸೃಷ್ಟಿ ಆಗಿದ್ರೆ ಕೂಡ, ಯಾವುದು ಒಂದು ಮತ ಯಾವ ಕಡೆಯಿಂದ ಬಂದರೆ ಕೂಡ ಅದು ಭಾಳ ದೊಡ್ಡ ಹೆಲ್ಪ್ ಆಗ್ತದೆ. ಆದರೆ BJP ಆರ್ಗನೈಸೇಷನಲ್ಲಿ ಏನೇನು ಆಗ್ತಾ ಇದೆ ಅದರ ಬಗ್ಗೆ ಮಾತಾಡಲಿಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ನಮ್ಮ ಆರ್ಗನೈಸೇಷನ್ ಕಾಂಗ್ರೆಸ್ ಪಕ್ಷ ಗಟ್ಟವಾಗಿ ಕಾರ್ಯಕರ್ತರು, ಎಲ್ಲ ಲೀಡರ್ಸ್, ಸಚಿವರು ನೇತೃತ್ವದಲ್ಲಿ, RV ದೇಶಪಾಂಡೆ ಸಾಹೇಬ್ರ ನೇತೃತ್ವದಲ್ಲಿ ಎಲ್ಲ 4-5 ಶಾಸಕರು ನಾವು ಎಲ್ಲರೂ ಒಗ್ಗಟ್ಟಿಯಾಗಿ ಮಾಡ್ತಾ ಇದ್ದೇವೆ. ಗೆಲ್ಲುವಂಥ ವಿಶ್ವಾಸ ಇದೆಯಾ? ಜೊತೆಗೆ ಎಷ್ಟು ಅಂತರದಲ್ಲಿ ಗೆಲ್ಲುವಂಥ ಸಾಧ್ಯತೆಗಳಿದ್ದಾವೆ? ಅಂತ ನನಗೆ ಇನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಗೆದ್ತೀವಿ ಅಂತ ಒಂದು ವಿಶ್ವಾಸ ಮತ್ತು ಹುಮ್ಮಸ್ಸಿಂದ ಎಲ್ಲ ಜನ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಈ ಬಾರಿ ಕಾಂಗ್ರೆಸ್ ಬಾವುಟ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಖಂಡಿತವಾಗಿ ಹಾಕ್ತೀವಿ. ಇದಿಷ್ಟು ಉತ್ತರ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಅಂಜಲಿ ನಿಂಬಾಳ್ಕರ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಡ ಜೊತೆ ಕಾರ್ತಿಕ್, TV5 ಕನ್ನಡ, ಬೆಂಗಳೂರು.